ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ವಿಪ್ರೋ ಕಡೆಯಿಂದ ಸಾಫ್ಟ್ವೇರ್ ಇಂಜಿನಿಯರು ವಾಕ್-ಇನ್ ಇಂಟರ್ವ್ಯೂ ನಡೀತಾ ಇದೆ. ಅಂದರೆ ಫೇಸ್ ಟು ಫೇಸ್ ಇಂಟರ್ವ್ಯೂ ನಡೀತಾ ಇದೆ, ಅದು ಕೂಡ ಬೆಂಗಳೂರಿನಲ್ಲಿ. ಹಾಗಾಗಿ ಇಂಜಿನಿಯರ್ ಸ್ಟೂಡೆಂಟ್ಗಳು BE, B.Tech ಆದವರು ಎಲ್ಲರೂ ಕೂಡ ಈ ಅಪಾರ್ಚುನಿಟಿ ಮಿಸ್ ಮಾಡಬೇಡಿ. ಯಾಕೆಂದರೆ ಇಲ್ಲಿಂಟಲ್ಲ ಹಳೆ ಬ್ಯಾಚಿಂದ ಹೊಸ ಬ್ಯಾಚ್ ತನಕ ಕೂಡ ಇಲ್ಲಿ ಟ್ರೈ ಮಾಡ್ಬೋದು, ಹೌದಲ್ವಾ? ಎಕ್ಸ್ಪೀರಿಯನ್ಸ್ ಇಲ್ಲದಿದ್ದರೂ ಪರವಾಗಿಲ್ಲ, ನೀವು ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಸರಿ, ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲ ರೀತಿ ವಿವರವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಇಂಜಿನಿಯರ್ ಸ್ಟೂಡೆಂಟ್ಗಳು ಮಿಸ್ ಮಾಡದೆ ನೋಡಿ. ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇದು ಫೇಸ್ ಟು ಫೇಸ್ ಆಗಿ ಇಂಟರ್ವ್ಯೂ, ವಾಕ್-ಇನ್ ಇಂಟರ್ವ್ಯೂ ಅಂತ ಹೇಳ್ತೇವೆ. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ IT ಕಂಪನಿಗಳಲ್ಲಿ ಒಂದಾದ ವಿಪ್ರೋ ಸಂಸ್ಥೆಯಲ್ಲಿ ಪ್ರಕಟವಾಗಿರುವ V-Elite 2026 ಸಾಫ್ಟ್ವೇರ್ ಇಂಜಿನಿಯರ್ ನೇಮಕಾತಿ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಂಜಿನಿಯರಿಂಗ್ ಪದವಿ ಪೂರ್ಣಗೊಳಿಸಿರುವ ಅಥವಾ ಅಂತಿಮ ವರ್ಷದಲ್ಲಿ ಓದುತ್ತಿರುವ ಅಭ್ಯರ್ಥಿಗಳಿಗೆ ಇದು ಅತ್ಯುತ್ತಮ ಅವಕಾಶ ಅಂತ ಹೇಳಬಹುದು. ವಿಶೇಷವಾಗಿ 2024, 25 ಮತ್ತು 26 ಬ್ಯಾಚು ಅಭ್ಯರ್ಥಿಗಳು ಈ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ವಿಪ್ರೋ ಬಗ್ಗೆ, ಇದು ಭಾರತದ ಪ್ರಮುಖ ಮಾಹಿತಿ ತಂತ್ರಜ್ಞಾನ, IT ಮತ್ತು ಕನ್ಸಲ್ಟಿಂಗ್ ಸೇವೆಗಳನ್ನು ಒದಗಿಸುವ ಬಹುರಾಷ್ಟ್ರೀಯ ಕಂಪನಿಯಾಗಿದ್ದು, ವಿಶ್ವದ ಹಲವು ದೇಶಗಳಲ್ಲಿ ತನ್ನ ಸೇವೆಯನ್ನು ವಿಸ್ತರಿಸುವ ವಿಪ್ರೋ ಸಾವಿರಾರು ಉದ್ಯೋಗಿಗಳಿಗೆ ಉತ್ತಮ ವೃತ್ತಿ ಅವಕಾಶವನ್ನು ನೀಡುತ್ತಿದೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ವೃತ್ತಿ ಜೀವನ ಆರಂಭಿಸಲು ಬಯಸುವ ಅಭ್ಯರ್ಥಿಗಳಿಗೆ ವಿಪ್ರೋ ಒಂದು ಉತ್ತಮ ವೇದಿಕೆಯಾಗಿದೆ. ಹುದ್ದೆಯ ಹೆಸರು ಸಾಫ್ಟ್ವೇರ್ ಇಂಜಿನಿಯರು V-Elite ಅಂತ ಹೇಳ್ತೇವೆ. ಈ ಹುದ್ದೆಯಲ್ಲಿ ಆಯ್ಕೆಯಾಗುವಂಥ ಅಭ್ಯರ್ಥಿಗಳು ವಿವಿಧ ಸಾಫ್ಟ್ವೇರ್ ಅಭಿವೃದ್ಧಿ, ಟೆಸ್ಟಿಂಗು, ಅಪ್ಲಿಕೇಶನ್ ಸಪೋರ್ಟು, ಕೋಡಿಂಗು ಹಾಗೂ ತಾಂತ್ರಿಕ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುವಂಥ ಅವಕಾಶವನ್ನು ಪಡೆಯುತ್ತಾರೆ. ಇಲ್ಲಿ ಅರ್ಹತೆಗಳು BE ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗು ಅಥವಾ B.Tech ಅಂದರೆ ಬ್ಯಾಚುಲರ್ ಆಫ್ ಟೆಕ್ನಾಲಜಿ. ಯಾವುದೇ ಇಂಜಿನಿಯರಿಂಗ್ ವಿಭಾಗದ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, ಇನ್ಫಾರ್ಮೇಷನ್ ಸೈನ್ಸು ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗು, ಡಾಟಾ ಸೈನ್ಸು ಹಾಗೂ ಇತರ ಎಲ್ಲ ಇಂಜಿನಿಯರಿಂಗ್ ವಿಭಾಗಗಳು. ಅರ್ಹ ಬ್ಯಾಚ್ಗಳು 2024ರಿಂದ 2026 ಪಾಸ್ಔಟ್ ಆಗಿರಬೇಕು. ಇದರಿಂದ ಇತ್ತೀಚೆಗೆ ಪದವಿ ಪೂರ್ಣಗೊಳಿಸಿದವರಿಗೂ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೂ ಉತ್ತಮ ಅವಕಾಶ ಅಂತ ಹೇಳಬಹುದು. ಅನುಭವ, ಎಕ್ಸ್ಪೀರಿಯನ್ಸ್ ಇಲ್ಲದವರು ಅಥವಾ 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು ಇಬ್ಬರು ಕೂಡ ಕೆಲಸಕ್ಕೆ ಅರ್ಜಿನ ಸಲ್ಲಿಸಬಹುದು. ಇದರಿಂದ ಕಾಲೇಜು ಮುಗಿಸಿ ಮೊದಲ ಉದ್ಯೋಗ ಹುಡುಕುತ್ತಿರುವ ಅಭ್ಯರ್ಥಿಗಳಿಗೆ ಇದು ಅತ್ಯುತ್ತಮ ಅವಕಾಶ ಅಂತ ಹೇಳಬಹುದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಬೆಂಗಳೂರು, ಚೆನ್ನೈ, ಹೈದರಾಬಾದು ಭಾರತದ ಪ್ರಮುಖ IT ಹಬ್ಗಳಾದ ಈ ನಗರಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಅಭ್ಯರ್ಥಿಗಳಿಗೆ ದೊರೆಯುತ್ತದೆ. ಅಭ್ಯರ್ಥಿಗಳಿಂದ ನಿರೀಕ್ಷಿಸುವ ಕೌಶಲ್ಯಗಳು: ಅಭ್ಯರ್ಥಿಗಳು ಉತ್ತಮ ಸಂವಹನ ಕೌಶಲ್ಯ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಮೂಲಭೂತ ಪ್ರೋಗ್ರಾಮಿಂಗ್ ಜ್ಞಾನ ಇರಬೇಕು, ಸಮಸ್ಯೆಯನ್ನು ಪರಿಹರಿಸುವಂಥ ಸಾಮರ್ಥ್ಯ, ವಿಶ್ಲೇಷಣಾತ್ಮಕ ಚಿಂತನೆ, ತಂಡದೊಂದಿಗೆ ಕೆಲಸ ಮಾಡುವ ಕೌಶಲ್ಯ, ಹೊಸ ತಂತ್ರಜ್ಞಾನಗಳನ್ನು ಕಲಿಯುವ ಆಸಕ್ತಿ ಮತ್ತು ತಾಂತ್ರಿಕ ಜ್ಞಾನ ಇರಬೇಕು. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಜಾವಾ, ಪೈಥಾನ್, C, C++, SQL ಈ ಭಾಷೆಗಳಲ್ಲಿ ಮೂಲಭೂತ ಜ್ಞಾನವಿದ್ದರೆ ಹೆಚ್ಚುವರಿ ಪ್ರಯೋಜನವಾಗಬಹುದು. ಆಯ್ಕೆ ಪ್ರಕ್ರಿಯೆ ಆನ್ಲೈನ್ ಅಸೆಸ್ಮೆಂಟ್ ಇರುತ್ತೆ. ಈ ಹಂತದಲ್ಲಿ ಅಭ್ಯರ್ಥಿಗಳ ಆ್ಯಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗ್, ಕ್ವಾಂಟಿಟೇಟಿವ್ ಎಬಿಲಿಟಿ, ವರ್ಬಲ್ ಎಬಿಲಿಟಿ, ಕೋಡಿಂಗ್ ಸ್ಕಿಲ್ಲನ್ನು ಪರಿಶೀಲಿಸಲಾಗುತ್ತದೆ. 2. ಟೆಕ್ನಿಕಲ್ ಇಂಟರ್ವ್ಯೂ. ಇಲ್ಲಿ ತಾಂತ್ರಿಕ ಸಂದರ್ಶನದಲ್ಲಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್, DBMSಸು, OOPSಸು, ಡಾಟಾ ಸ್ಟ್ರಕ್ಚರ್ಸು, ಆಪರೇಟಿಂಗ್ ಸಿಸ್ಟಮು, ನೆಟ್ವರ್ಕಿಂಗು ಇತ್ಯಾದಿ ವಿಷಯಗಳ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. 3ನೇಯದಾಗಿ HR ಇಂಟರ್ವ್ಯೂ. ಈ ಹಂತದಲ್ಲಿ ಸೆಲ್ಫ್ ಇಂಟ್ರಡಕ್ಷನ್, ಕರಿಯರ್ ಗೋಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಲು, ಟೀಮ್ ವರ್ಕು, ಎಕ್ಸ್ಪೀರಿಯನ್ಸು ಇತ್ಯಾದಿಗಳನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ.
ವೇತನ. ಈ ಕಂಪನಿಯಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಉತ್ತಮ ರೀತಿಯ ಪ್ಯಾಕೇಜನ್ನು ನೀಡಲಾಗುತ್ತೆ. ನಿಖರ ವೇತನ ಕಂಪನಿಯು ಅಧಿಕೃತ ಆಯ್ಕೆ ಪ್ರಕ್ರಿಯೆ ಪಾತ್ರದ ಆಧಾರದ ಮೇಲೆ ಬದಲಾಗಬಹುದು, ಆದರೆ ಎಕ್ಸ್ಪೀರಿಯನ್ಸ್ ಇಲ್ಲದ ಆಕರ್ಷಕ ಸಂಬಳದೊಂದಿಗೆ ವೃತ್ತಿ ಬೆಳವಣಿಗೆ ಅವಕಾಶಗಳು ಲಭ್ಯವಿದ್ದು, ಉತ್ತಮ ಸಂಬಳ, ತರಬೇತಿ, ಅಭಿವೃದ್ಧಿ ಕಾರ್ಯಕ್ರಮ, ವಿಶ್ವಮಟ್ಟದ ಕೆಲಸದ ವಾತಾವರಣ ಮತ್ತು ಆರೋಗ್ಯ ಮತ್ತು ಉದ್ಯೋಗಿ ಸೌಲಭ್ಯ, ಹೊಸ ತಂತ್ರಜ್ಞಾನಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ, ಜಾಗತಿಕ ಮಟ್ಟದ ಯೋಜನೆಗಳಲ್ಲಿ ಭಾಗವಹಿಸುವಂಥ ಅವಕಾಶ ಸಿಗುತ್ತದೆ. ಅರ್ಜಿ ಸಲ್ಲಿಸುವ ಮೊದಲು ಗಮನಿಸಬೇಕಾದಂಥ ವಿಷಯಗಳು: ನಿಮ್ಮ ರೆಸ್ಯೂಮನ್ನು ಸರಿಯಾಗಿ ತಯಾರಿಸಬೇಕು. ಅಂದರೆ ನಿಮ್ಮ ರೆಸ್ಯೂಮಲ್ಲಿ ಇರಬೇಕಾದಂಥ ಎಲ್ಲ ಮಾಹಿತಿಯನ್ನು ಕೊಡಬೇಕು. ಎಲ್ಲ ಶೈಕ್ಷಣಿಕ ದಾಖಲೆಯನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು. ಕೋಡಿಂಗ್ ಮತ್ತು ಆ್ಯಪ್ಟಿಟ್ಯೂಡ್ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಇಂಟರ್ವ್ಯೂಗೆ ಪೂರ್ವ ತಯಾರಿ ಮಾಡಿಕೊಳ್ಳಬೇಕು. ಅಧಿಕೃತ ಮಾಹಿತಿಯನ್ನು ಮಾತ್ರ ಅನುಸರಿಸಿ. ಕೊನೆಯ ಮಾತು ಸ್ನೇಹಿತರೆ, ವಿಪ್ರೋ ಎಲೈಟ್ 2026 ಸಾಫ್ಟ್ವೇರ್ ಇಂಜಿನಿಯರ್ ನೇಮಕಾತಿ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಹಾಗೂ ಎಕ್ಸ್ಪೀರಿಯನ್ಸ್ ಇಲ್ಲದವರು ಇಬ್ಬರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದು, ಹೊಸ ಬ್ಯಾಚಿಂದ ಹಳೆ ಬ್ಯಾಚಿನವರು ಕೂಡ ಇಲ್ಲಿ ಕೆಲಸವನ್ನು ಮಿಸ್ ಮಾಡದೆ ಅರ್ಜಿಯನ್ನು ಸಲ್ಲಿಸಬಹುದು. ಹೌದಲ್ವಾ? ಸರಿ, ಅಪ್ಲೈ ಮಾಡುವಂಥ ಲಿಂಕು ನೀವು ಕಮೆಂಟಲ್ಲಿ ಬಂದು ಕಮೆಂಟಲ್ಲಿ ಲಿಂಕ್ ಅಂತ ಇದು ಮಾಡಿ, ಇಲ್ಲಾಂದ್ರೆ ರಿಜಿಸ್ಟ್ರೇಷನೆಲ್ಲ ಪಿನ್ ಮಾಡ್ತೀನಿ, ಇಲ್ಲಾಂದ್ರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲೂ ಪಿನ್ ಮಾಡ್ತೀನಿ, ಇಲ್ಲಾಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲಿ ಬಂದರೂ ಅಲ್ಲೂ ಕೂಡ ನಾನು ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಓಕೆ, ನೀವು ನೇರವಾಗಿ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬಹುದು. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.